ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ಟೂಡೆಂಟ್ಸ್ ಭವಿಷ್ಯದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನೀಟ್ ಅಕ್ರಮದ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಹೀಗಾಗಿ ಪ್ರಧಾನಿ ಮೋದಿ ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ. ನಂದನ್ ನಿಲೇಕಣಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣ ಆದವರನ್ನು ಜೈಲಿಗೆ ಕಳಿಸುತ್ತಾರೆ. ಪ್ರಕರಣದ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ಸ್ಥಾಪನೆ ಮಾಡಲಾಗಿದೆ. ಪರೀಕ್ಷಾ ಅಕ್ರಮದ ಬಗ್ಗೆ ಕಾನೂನು ತಿದ್ದುಪಡಿ ಮಾಡ್ತಾರೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ರಿಯಾಕ್ಟ್ ಮಾಡಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಪೂರ್ತಿ ಹಕ್ಕಿದೆ. ಖಂಡಿತವಾಗಿ ಅವ್ರು ಹೋರಾಟ ಮಾಡಿದ್ದು ತಪ್ಪಲ್ಲ. ಅವ್ರು ಏನು ಮಂತ್ರಿಗಳ ರಾಜೀನಾಮೆ ಕೇಳಿದ್ದು ತಪ್ಪಲ್ಲ. ಆದ್ರೆ ಅವ್ರ ಹೋರಾಟದ ನಿಂದನೆ ಪ್ರಧಾನಮಂತ್ರಿಗಳು ಮಕ್ಕಳ ಜೊತೆಲಿ ಇದ್ದೀನಿ, ವಿದ್ಯಾರ್ಥಿನಿಯರ ಜೊತೆಲಿ ಇದ್ದೀನಿ ಅನ್ನಂತ ಕಾರಣದಿಂದ ದೇಶದಲ್ಲಿ ಕೆಲವೊಂದು ಈ ಫಿಡಲ್ ಸಿಸ್ಟಮ್ನ ನಾಯಕರಿದ್ದಾರೆ ನೋಡಿ, ದೇಶದಲ್ಲದಂತ ಯುವಕರನ್ನ ದಾರಿ ತಪ್ಪಿಸಬಾರ್ದು ಅನ್ನಂತ ಕಾರಣದಿಂದ ಪ್ರಧಾನಮಂತ್ರಿಗಳು ಧರ್ಮೇಂದ್ರ ಪ್ರಧಾನ್ ನಿರ್ಧಾರ ತಗೊಂಡು ನಮ್ಮ ಕ್ಯಾಬಿನೆಟ್ ಸಚಿವರು ಎಲ್ಲರಿಗೂ ನಿರ್ಧಾರ ತಗೊಂಡು ರಾಜೀನಾಮೆಯನ್ನು ಕೊಡಿಸಿದ್ದಾರೆ. ನೋಡ್ರಿ, ಅವರು ವಿದ್ಯಾರ್ಥಿನಿಯರಿಗೆ ಪೂರ್ತಿ ಹಕ್ಕಿದೆ. ಖಂಡಿತವಾಗಿ ಅವ್ರು ಹೋರಾಟ ಮಾಡಿದ್ದು ತಪ್ಪಲ್ಲ. ಅವ್ರು ಏನು ಮಂತ್ರಿಗಳ ರಾಜೀನಾಮೆ ಕೇಳಿದ್ದು ತಪ್ಪಲ್ಲ. ಆದ್ರೆ ಅವ್ರ ಹೋರಾಟದ ನಿಂದನೆ ಪ್ರಧಾನಮಂತ್ರಿಗಳು ಮಕ್ಕಳ ಜೊತೆಲಿ ಇದ್ದೀನಿ, ವಿದ್ಯಾರ್ಥಿನಿಯರ ಜೊತೆಲಿ ಇದ್ದೀನಿ ಅನ್ನಂತ ಕಾರಣದಿಂದ ದೇಶದಲ್ಲಿ ಕೆಲವೊಂದು ಈ ಫಿಡಲ್ ಸಿಸ್ಟಮ್ನ ನಾಯಕರಿದ್ದಾರೆ ನೋಡಿ, ದೇಶದಲ್ಲದಂತ ಯುವಕರನ್ನ ದಾರಿ ತಪ್ಪಿಸಬಾರ್ದು ಅನ್ನಂತ ಕಾರಣದಿಂದ ಪ್ರಧಾನಮಂತ್ರಿಗಳು ಧರ್ಮೇಂದ್ರ ಪ್ರಧಾನ್ ನಿರ್ಧಾರ ತಗೊಂಡು ನಮ್ಮ ಕ್ಯಾಬಿನೆಟ್ ಸಚಿವರು ಎಲ್ಲರಿಗೂ ನಿರ್ಧಾರ ತಗೊಂಡು ರಾಜೀನಾಮೆಯನ್ನು ಕೊಡಿಸಿದ್ದಾರೆ. ನೋಡ್ರಿ,